ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರಾವಣಿ ಅಡುಗೆ ಮನೆ. ಇವತ್ತು ಹಾಗಲಕಾಯಿಯಿಂದ ಸಿಹಿ ಸಿಹಿ ಹುಳಿಯಾದ ಆಮೇಲೆ ಖಾರವಾಗಿರುವಂತಹ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು, ಭಾಳ ಹಾಕ್ಬಾರ್ದು, ಒಂದು ಸ್ಪೂನ್ ಅಷ್ಟೇ ಹಾಕ್ಬೇಕು. ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಚಟಾಪಟ ಸಾಸಿವೆ ಚಟಾಪಟ ಅನ್ನೋ ತನಕ ಬಿಡಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಅವು ಒಂದು ಸ್ವಲ್ಪ ಫ್ರೈ ಆದಮೇಲೆ ನೀರೊಳಗೆ ತೊಳೆದು ನಿಮ್ಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರ ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅವನ್ನ ಹಾಕಿ ಸ್ವಲ್ಪ 5 ನಿಮಿಷ ಫ್ರೈ ಮಾಡ್ಬೇಕು. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ಒಂದು ಸ್ವಲ್ಪ ಮೊದ್ಲಿಕ್ಕೆ ನೆನೆಯಾಕೆ ಇಟ್ಕೊಂಡಿರ್ಬೇಕು. ಅದರದ್ದು ಹುಣಸೆ ಹಣ್ಣಿಂದ ನೀರು ಇಲ್ಲಿ ನೆನೆಯಾಕೆ ಇಟ್ಟೆ ನೋಡ್ರಿ, ಈ ರೀತಿ ಇರ್ತೈತಲ್ಲ ಅದನ್ನು ಅದ್ರೊಳಗೆ ಹಾಕಿ ಸ್ವಲ್ಪ ಅದನ್ನು ಕುದಿಸಾಕಿ ಬಿಡ್ಬೇಕು 2 ನಿಮಿಷ ಅಷ್ಟು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಅಂದ್ರೆ ಕಹಿ ಇದನ್ನ ಹಾಕ್ತೈತೆ ಅಂತ ಹೇಳಿ ಹುಳಿ ಸಿಹಿ ಖಾರ ಎಲ್ಲ ಮಸ್ತಾಗಿರ್ತೈತಿ. ಇದು ಒಂದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಅದನ್ನು ಕೈಯಾಡಿಸಿ ಆಮೇಲೆ ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಮಾಡಿಟ್ಕೊಂಡಿರ್ತೇವಲ್ರಿ ಅದನ್ನು ಸ್ವಲ್ಪ ಹಾಕ್ಬೇಕು. ಭಾಳ ಹಾಕ್ಬಾರ್ದ್ರಿ, ಖಾರ ಸ್ವಲ್ಪ ಹಾಕ್ಬೇಕು. ಅದನ್ನೆಲ್ಲ ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು, ಹುಣಸೆ ನೀರು ಹಾಕಿರ್ತೇವಲ್ಲ ಅದರೊಳಗನ್ನು ಕುದಿಸ್ಬೇಕು. ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು, ಹೌದವ್ರಲ್ಲೂ ಅಷ್ಟು ಹಾಕಿ ಒಂದು 5 ರಿಂದ 10 ನಿಮಿಷ ಇದನ್ನು ಕುದಿಸಿದ್ವಿ ಅಂತಂದ್ರೆ ಹುಳಿ ಸಿಹಿ ಸಿಹಿ ಖಾರವಾದಂತಹ ಹಾಗಲಕಾಯಿ ಪಲ್ಯ ರೆಡಿ ಆಕೈತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.